ಇನ್ನು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಒಂದು ರಿಂಗ್ ಬೀಡ್ಸಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಈ ಥರ ಒಂದು ರೌಂಡ್ ಶೇಪ್ದು ಮತ್ತು ಕ್ಯಾಪ್ ಬೀಡ್ಸಸ್ಸು ತೊಗೊಂಡಿದ್ದೀನಿ. ಸೇಮ್ ನಾರ್ಮಲ್ ಸೂಜಿಗೆ ಈ ರೀತಿ ದಾರ ಹಾಕ್ಕೊಂಡಿದ್ದೀನಿ. ನೀವು ಮಾರ್ಕ್ ಮಾಡಿಕೊಂಡು ಡೈರೆಕ್ಟ್ ಈ ರೀತಿ ಕ್ಲಾತ್ಗೆ ಈ ರೀತಿ ಹೋಲ್ ಮಾಡಿ ಆ ನೀಡಲ್ನ ತಂದು ಲಾಸ್ಟಲ್ಲಿ ಈ ರೀತಿ ಗಂಟು ಹಾಕ್ಬಿಡಿ. ಫಸ್ಟೇ ಗಂಟು ಹಾಕ್ಕೊಂಡಿದ್ರು ನಡೆಯುತ್ತೆ, ಹೇಗೆ ಬೇಕಾದರೂ ಆಗುತ್ತೆ. ನಂತರ ಈ ಫಸ್ಟು ಬೀಡ್ಸಸ್ ಇದೆಯಲ್ಲ, ಸೇಮ್ ಈ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಮತ್ತು ಕ್ಯಾಪ್ ಬೀಡ್ಸ್ ಯಾವಾಗಲೂ ಉಲ್ಟಾ ಇರಬೇಕು. ಹಿಂದುಗಡೆಯಿಂದ ಅದನ್ನು ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟು ಈ ಬೀಡ್ಸಸ್ ರೌಂಡ್ಸ್ ರಿಂಗ್ ಬೀಡ್ಸಸ್ಸು, ಆ ರಿಂಗ್ ಬೀಡ್ಸಸ್ಸನ್ನು ಹಾಕಿ ಈ ರಿಂಗ್ ಬೀಡ್ಸಸ್ಸನ್ನು ಸ್ಕಿಪ್ ಮಾಡಿ ಕ್ಯಾಪ್ ಬೀಡ್ಸ್ ಇದೆಯಲ್ಲ, ಆ ಕ್ಯಾಪ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಮತ್ತು ಮೇಲ್ಗಡೆ ಇನ್ನೊಂದು ರೌಂಡ್ ಬೀಡ್ಸಸ್ ಇದೆಯಲ್ಲ, ಆ ರೌಂಡ್ ಬೀಡ್ಸ್ ಒಳಗಡೆ ಇನ್ಸರ್ಟ್ ಮಾಡಿ ದಾರವನ್ನು. ಮತ್ತು ಈ ರೀತಿ ದಾರನ ಎಳ್ಕೊಂಡು ನಾವೆಲ್ಲೋ ಫಸ್ಟು ಹೋಲ್ ಮಾಡ್ಕೊಂಡಿರ್ತೀವಿ, ಅದೇ ಹೋಲಲ್ಲಿ ಹೋಗಿ ಸೂಜಿ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಒಂದೆರಡು ಸಾರಿ ಕಿತ್ತೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದೆರಡು ಬಾರಿ ಈ ರೀತಿ ಸ್ಟಿಚ್ ಮಾಡಿಬಿಡಿ. ಲಾಸ್ಟಲ್ಲಿ ಈ ರೀತಿ ನಾಟ್ ಹಾಕಿ ಇದನ್ನು ಕಟ್ ಮಾಡಿಬಿಡಬೇಕು. ಈ ರೀತಿ ಡಿಸೈನ್ ಫಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಹೇಳ್ತೀನಿ ಏನು ಅಂತ. ಮತ್ತು ಅದೊಂದು ಈ ರೀತಿ ಕೈಯಲ್ಲಿ ಬೆರಳಲ್ಲಿ ಈ ಥರ ಸ್ಪೇಸ್ ಇಟ್ಟು ನಿಮ್ಮ ಬೆರಳಿಂದ ಪಕ್ಕಕ್ಕೆ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಜಸ್ಟ್ 1 ಸೆಂಟಿಮೀಟರ್ ಮತ್ತೆ ಈ ರೀತಿ ದಾರಾನ ಹೋಲ್ ಮಾಡ್ಕೊಳ್ಳಿ, ನಾಟ್ ಹಾಕಿ. ನಂತರ ಫಸ್ಟು ರೌಂಡ್ ಬೀಡ್ಸು, ಕ್ಯಾಪ್ ಬೀಡ್ಸು ಹಿಂಬದಿಯಿಂದ ಅದನ್ನು ಸೇರಿಸ್ತಾ ಹೋಗಬೇಕು. ನೆಕ್ಸ್ಟು ರಿಂಗ್ ಬೀಡ್ಸು ಈ ರೀತಿ ಹಾಕಿ ರಿಂಗ್ ಬೀಡ್ಸನ್ನು ಸ್ಕಿಪ್ ಮಾಡಿ ಆ ಒಂದು ಕ್ಯಾಪ್ ಬೀಡ್ಸು ರೌಂಡ್ ಬೀಡ್ಸು ಒಳಗಡೆ ಸೂಜಿಯನ್ನು ದಾರ ಎಳ್ತರಬೇಕು. ಎಳ್ತಂದು ಬಟ್ಟೆಗೆ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಾರಿ ದಾರ ಎಳೆತಂದು ಮತ್ತೆ ಇನ್ನೊಂದು ಸಾರಿ ಮೇಲ್ಗಡೆಯಿಂದ ಹೋಲ್ ಮಾಡಿ ಹಿಂಬದಿಯಲ್ಲಿ ಒಂದು ಸ್ಟಿಚ್ ಹಾಕಿ ಈ ರೀತಿ ಕ್ಲಾತ್ ಪೂರ್ತಿ ನೀವು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಕಟ್ಟಾಗಿದೆ. ಒಂದೆರಡಕ್ಕೆ ಫಸ್ಟ್ ನಾನು ಕಟ್ಬಿಟ್ಟಿದ್ದೀನಿ. ಸ್ಯಾಂಪಲ್ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸೋದಕ್ಕೆ ಇದಕ್ಕೆ ನಾನು ತೋರಿಸ್ತೀನಿ ನಿಮಗೆ. ಸೇಮ್ ಈ ರೀತಿ ಕುಚ್ಚು ಕಟ್ಟೋ ಇದು ಬರುತ್ತೆ ನೀಡಲ್ಲು, ಅದಕ್ಕೆ 150 ದಾರನ ಸುತ್ತಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು 300 ಎಳೆ ಬರುತ್ತೆ. ನೆಕ್ಸ್ಟು ಈ ರೀತಿ ನಾವು ರಿಂಗ್ ಬೀಡ್ಸ್ ಹಾಕ್ಕೊಂಡಿರ್ತೀವಲ್ಲ, ಅದು ಒಳಗಡೆಯಿಂದ ಈ ರೀತಿ ದಾರನ ಎಳೆತಂದು ಈ ರೀತಿ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ಗೆ ಹಿಡಿದಿಟ್ಕೊಂಡು ಈ ರೀತಿ ಒಂದು ನಾರ್ಮಲ್ ಸ್ಟಿಚ್ ಹಾಕಿ ನಾವು ಹೇಗೆ ಕುಚ್ಚನ್ನು ಹಾಕ್ತೀವಿ ಅದೇ ರೀತಿ ಈ ರೀತಿ ಮತ್ತೆ ಇನ್ನೊಂದು ರೌಂಡ್ ಬಂದು ಥ್ರೆಡ್ನ ಈ ರೀತಿ ಸುತ್ತಿ ಮತ್ತೆ ಇನ್ನೊಂದು ಟೋಟಲಿ 4 ಅಥವಾ 5 ನಾಟ್ಗಳನ್ನು ನೀವು ಹಾಕ್ಬೋದು. 3 ಆಯಿತು,
4 ಹಾಕ್ತಾಯಿದ್ದೀನಿ ನಾನು. ಬೇಕಂದರೆ ಇನ್ನೂ ಒಂದು ಹಾಕ್ಬೋದು ನೀವು. ಈ ರೀತಿ ಒಳಗಡೆಯಿಂದ ದಾರ ಅಂತಂದು ಈ ರೀತಿ ಟೈಟ್ ಮಾಡಿ ನೆಕ್ಸ್ಟು ಈಕ್ವಲಾಗಿ ನೀಟಾಗಿ ಟ್ರಿಮ್ ಮಾಡಿಬಿಡಿ. ಈ ರೀತಿ ಬರುತ್ತೆ. ನಾನು ನಿಮಗೆ ಫುಲ್ ಕಟ್ಬಿಟ್ಟು ಮತ್ತು ಸ್ಟ್ರೈಟಾಗಿ ತೋರಿಸ್ತೀನಿ ನಿಮಗೆ. ಅದು ಸ್ವಲ್ಪ ಲೆಂತಿ ಇರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಡಿಸೈನು. ಫ್ರೆಂಡ್ಸ್ ಕಟ್ಟಾಗಿದೆ. ಇನ್ನು ನೋಡಿ ಲಾಸ್ಟ್ ಫಿನಿಶಿಂಗು ಈ ಒಂದು ಡಿಸೈನ್ದು ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಹೈಲೈಟಾಗಿ ಆ ಬೀಡ್ಸ್ ಹ್ಯಾಂಗಿಂಗ್ ಅಂತೂ ತುಂಬ ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ. ನ್ಯೂ ಡಿಸೈನು. ಇದಕ್ಕೆ ನೀವು ಹೇಗೆ ಅಂತಂದರೆ ಈ ರಿಂಗ್ ಕೆಳಗಡೆ ಕುಚ್ಚು ಬಂದಿರೋದ್ರಿಂದ ತುಂಬ ಅಟ್ರಾಕ್ಟಾಗೂ ಕಾಣಿಸುತ್ತೆ ಮತ್ತು ಯಾವುದೇ ಥರ ಸ್ಯಾರೀಸು ಹೋಲ್ ಆಗೋದಿಲ್ಲ. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.